ಹಾಯ್ ಎವ್ರಿವನ್. ಇವತ್ತು ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಇದಕ್ಕೆ ಎಡೇನಿಯಂ ಪ್ಲ್ಯಾಂಟ್ ಅಂತ ಹೇಳ್ತಾರೆ. ಇದು ಬಾನ್ಸಾಯಿ ಜಾತಿಗೆ ಸೇರಿರುವಂಥದ್ದು. ಎಡೇನಿಯಂ ಪ್ಲ್ಯಾಂಟ್ ಅಂದರೆ ಇದು ದೊಡ್ಡದಾದರೆ ಈ ದೊಡ್ಡ ಜಾತಿಯಲ್ಲಿ ಇರ್ತದಲ್ಲ, ಈ ಬಾವಿ ಕಟ್ಟೆಯಲ್ಲೆಲ್ಲ ಇರ್ತದೆ, ಅದರ ಎಲೆಯಲ್ಲಿ ಸೊನೆ ಎಲ್ಲ ಬರ್ತದಲ್ಲ, ಅದು ಜಾತಿದು ಇದು. ಇದು ಡೆಸರ್ಟಲ್ಲೆಲ್ಲ ಜಾಸ್ತಿ ಇರೋದು. ಇದಕ್ಕೆ ನೀರು ಕಮ್ಮಿ, ನೀರು ಜಾಸ್ತಿ ಬೇಕಂತಿಲ್ಲ. ನೀರು ಜಾಸ್ತಿ ಹಾಕಿದರೆ ಕೊಳ್ತೋಗ್ತದೆ ಇದು. ಮತ್ತು ಇದು ಇಂಡೋರ್ ಮತ್ತು ಔಟ್ಡೋರ್ ಪ್ಲ್ಯಾಂಟ್ ಎರಡೂ ಕೂಡ. ಮನೆ ಒಳಗೆ ಸಿಡ್ಬೋದು ನಾವು ಇದನ್ನು. ಆದರೆ ಒಂದು ವಾರಕ್ಕೊಂದು ಸಲ ಬಿಸಿಲಿಗೆ ಒಂಚೂರು ತಂದಿಡಬೇಕು. ಆದರೆ ಸಹ ಹೂವು ಜಾಸ್ತಿ ಬಿಡ್ತದೆ ಬಿಸಿಲಲ್ಲಿ ಸ್ವಲ್ಪ ಇದ್ದರೆ. ತುಂಬ ಬಿಸಿಲು ಸಹ ಆಗಬಾರ್ದು ಅದಕ್ಕೆ. ಇದು ತುಂಬ ಚಂದ, ತುಂಬ ಹೂ ಬಿಟ್ಟಿತ್ತು, ಎಲ್ಲ ಉದುರಿ ಹೋಗಿದೆ. ಈಗ ಮನೆ ಒಳಗೆ ಹೋಗುವ. ಇಲ್ಲಿ ನೋಡಿ ಜಿಯಾದ ಅವಸ್ಥೆ. ನಾಯಿಯನ್ನು ಬಿಟ್ಕೊಂಡಿದ್ದಾಳೆ ಮನೆ ಒಳಗೆ. ಈಗ ಗೇಜಿಗೆ ಹಾಕುವಾಗ ನೋಡಿ ಇಲ್ಲಿ ಬಿಡ್ತಾ ಇಲ್ಲ ಅವಳನ್ನು ಎತ್ತಲಿಕ್ಕೆ ಬಿಡ್ತಾ ಇಲ್ಲ. ಗುರ್ರ ಅಂತಿದ್ದಾಳೆ, ನಾನು ಗೂಡಿಗೆ ಹೋಗೋದಿಲ್ಲ ಅಂತ. ಅವಳಿಗೆ ಮನೆ ಒಳಗೆ ಇರೋದು ಇಷ್ಟ. ಮನೆ ಒಳಗಿದ್ದರೆ ಅವಳಿಗೆ ಹೊರಡಲಿಕ್ಕೆ ಮತ್ತು ಬ್ರೇಕ್ಫಾಸ್ಟ್ ಮಾಡುವಾಗ ಸರಿ ಆಗೋದಿಲ್ಲ ಅಂಥೇಳಿ ನಾನು ಅವಳನ್ನು ಹೇಳೋದು, ಬಿಡಬೇಡ ಬೆಳಿಗ್ಗೆ ಶಾಲೆಗೆಲ್ಲ ಹೋಗುವಾಗೆಲ್ಲ. ಹೋದ್ಮೇಲೆ ನಾನು ಬಿಡ್ತೇನೆ ಅವಳನ್ನು. ಈಗ ಬಿಟ್ಟರೆ ಅವಳು ಕೇಳೋದಿಲ್ಲ ನೋಡಿ, ಮತ್ತು ಇಡೀ ದಿನ ಅವಳ ಹಿಂದೆ ತಿರುಗೋದು, ಡಿಸ್ಟರ್ಬ್ ಮಾಡ್ತಾ ಇರ್ತಾಳೆ ಹೊರಡುವಾಗೆಲ್ಲ. ಅದಕ್ಕೆ ಈಗ ನೋಡಿ ನಾನು ಗೂಡಿಗೆ ಹೋಗೋದಿಲ್ಲ ಅಂತ. ನಂತರ ನಾನೀಗ ಅವಳಿಗೆ ಹೊರಡಿಸಿ ಶಾಲೆಗೆ ವ್ಯಾನ್ ಬರ್ತದೆ, ಬಿಟ್ಟ ಮೇಲೆ ನಿಮಗೆ ನಾನು ತೋರಿಸ್ತೇನೆ ವೀಡಿಯೋಸು. ಇಲ್ಲಿ ನೋಡಿ ದನ, ಅವಳದ ಹೆಸರು ಐಸು ಅಂತ. ಅವಳು ಕರೆದ ಕೂಡಲೇ ನೋಡಿದ್ದು ನೋಡಿ ಯಾವ ಥರ ಅಂತ. ಐಸು ಅಂತ ಕರೆದ್ನ ನೋಡ್ತಾ ಇದ್ದಾಳೆ. ಜಿಯಾ ಶಾಲೆಗೆ ಹೋಗಲಿಕ್ಕೆ ಈಗ ಗೇಟ್ ಹತ್ರ ನಿಂತಿದ್ದೇನೆ. ಈಗ ಜಿಯಾ ಶಾಲೆಗೆ ಹೋಗಿ ಆಯಿತು. ಈಗ ಸಾರು ಮಾಡಿ ಸಹ ಆಯಿತು, ನಾನು ಅನ್ನ ಸಹ ಮಾಡಿದ್ದೇನೆ. ಇಲ್ಲಿ ನೋಡಿ, ಇದು ಇವತ್ತು ಮೊಟ್ಟೆ ಸಾರು, ಹೊಡೆದು ಹಾಕ್ತಾರಲ್ಲ, ಹೊಡೆದು ಸಾರು ಮಾಡ್ತಾರಲ್ಲ, ಇದಕ್ಕೀಗ ಒಂದು ಒಗ್ಗರಣೆ ಕೊಡಬೇಕು. ನಾನು ನಡುವಲ್ಲಿ ವಿಡಿಯೋ ಮಾಡಲಿಲ್ಲ, ಯಾಕಂದರೆ ಪುರ್ಸೊತ್ತಿರಲಿಲ್ಲ. ನಂತರ ಇದು ತೆಂಗಿನ ಎಣ್ಣೆಗೆ ತಡ್ಕ ಹಾಕ್ಲಿಕ್ಕೆ ಈಗ ತೆಂಗಿನ ಎಣ್ಣೆ ಮತ್ತು ಆನಿಯನ್ ಮತ್ತು ಕರಿ ಲೀವ್ಸ್ ಇದು ಮೂರನ್ನು ಹಾಕಿ ಒಗ್ಗರಣೆ ಕೊಡೋದು. ಈ ಬೆಳಂಜಿ ಸಾರು ಹೇಳ್ತಾರಲ್ಲ, ಅದಕ್ಕೆ ಎಲ್ಲ ಇದೇ ಒಗ್ಗರಣೆ ನಮ್ಮದು ದೋಡಿ ಸಾರಿಗೆಲ್ಲ. ನಂತರ ಕರಿ ಲೀವ್ಸ್ ಹಾಕ್ತಿದ್ದೇನೆ ಇಲ್ಲಿ, ಒಗ್ಗರಣೆ ಸೊಪ್ಪು. ಇದು ಬಣ್ಣ ಚೇಂಜ್ ಆಗಬೇಕು ನೀರುಳ್ಳಿದು. ನಂತರ ಅದನ್ನು ಒಗ್ಗರಣೆಗೆ ಹಾಕೋದು. ಗ್ಯಾಸ್ ಕಟ್ಟೆಲ್ಲ ಇದಾಗಿದೆ ಒಗ್ಗರಣೆದು. ಇದಕ್ಕೆ ನಾನು ಎಲ್ಲ ಅಡುಗೆ ಎಲ್ಲ ಆದಮೇಲೆ ಕ್ಲೀನ್ ಮಾಡೋದೆಲ್ಲ, ಗ್ಯಾಸ್ ಕಟ್ಟೆಲ್ಲ, ಕಿಚನ್ದು ಇದೆಲ್ಲ ಕ್ಲೀನ್ ಮಾಡೋದು. ಅಡುಗೆ ಎಲ್ಲ ಆದಮೇಲೆ ಎಲ್ಲರೂ ರಟ್ಟಿರ್ತದೆಲ್ಲ. ಇದು ನೋಡಿ ಇದು ಒಗ್ಗರಣೆ ಕೊಟ್ಟಾಯಿತು. ಈಗ ಸ್ವಲ್ಪ ಹೊತ್ತು ಮುಚ್ಚಿಡಬೇಕು ಅದನ್ನು. ಒಮ್ಮೆಲೆ ನಾವು ಕಲಸಬಾರ್ದು ಅದನ್ನು. ಮುಚ್ಚಿಟ್ರೆ ನೋಡಿ ಈ ಥರ ಆಗಿರ್ತದೆ, ರೆಡಿಯಾಗಿರ್ತದೆ ಊಟಕ್ಕೆ. ನಂತರ ಈಗ ಅನ್ನ, ಇದು ಬಗ್ಗಿಸಲಿಕ್ಕೆ ನೋಡಿ ಈ ಥರದ್ದು ನಾನು ಇಟ್ಕೊಂಡದ್ದು. ಇದು ಕುಕ್ಕರಲ್ಲಿ ಮಾಡಿರುವ ಅನ್ನ ನೋಡಿ, ಉದುರಾಗಿರ್ತದೆ ನೋಡಿ, ಏನು ತಿಳಿ ಎಲ್ಲ ಅಂಟ್ಕೊಂಡಿರಲ್ಲ ಅದಕ್ಕೆ. ಕೆಂಪು ಕುಚ್ಚಿಗೆ ಹಾಕಿದ ಅನ್ನ. ಇದು ನಾನು ಒಂದ್ಸಲ ತೋರಿಸ್ತೇನೆ ನಿಮಗೆ, ನಾನು ಯಾವ ಥರ ಮಾಡಿ. ಸುಮಾರು ಮಂದಿಗೆಲ್ಲ ಗೊತ್ತಿರೋದಿಲ್ಲ, 5-6 ಸೀಟಿ ಹೊಡಿಸ್ತಾರೆ, ಯಾಕಂದರೆ ಅದು ಬೇಯೋದಿಲ್ಲ ಅಂತೇಳಿ. ನಾನು ಒಂದು ಸೀಟಿಯಲ್ಲಿ ಯಾವ ಥರ ಮಾಡೋದಂತ ನಿಮಗೆ ನಾನು ತೋರಿಸ್ತೇನೆ. ಇದು ನೋಡಿ ಅನ್ನ ಬಗ್ಗಿಸಲಿಕ್ಕೆ. ನಂತರ ನಾನು ಬಂದಿರುವಂಥದ್ದು ಇಲ್ಲಿ ಇದು ಶೋ ರ್ಯಾಕ್ ನೋಡಿ, ಮಾಡರ್ನ್ ಶೋ ರ್ಯಾಕ್. ಇದು ಶೋಕೇಸ್ ಅಂತ ಹೇಳ್ತಾರಲ್ಲ, ಶೋಕೇಸ್. ಇದು ಚಂದ ಇದರಲ್ಲಿ ಮಾಡಿದ್ದಾರೆ. ಇದು ನಮ್ಮದೇ ಮರದ್ದು, ಅಂದರೆ ನಾವು ಮನೆ ಕಟ್ಟುವಾಗ ಸುಮಾರು ಮರ ಎಲ್ಲ ಕಟ್ ಮಾಡಿದ್ವಲ್ಲ, ಅದರಿಂದ ಮಾಡಿರುವಂಥದ್ದು. ಸುಮಾರು ವರ್ಷ ಆಯಿತು ಮಾಡಿ, ನಾವು ಹಾಳು ಮಾಡಲಿಲ್ಲ. ಎಲ್ಲದರಲ್ಲಿ ಸಹ ಇದು ಕಾಟ್, ತೆಂಗಿನ ಮರದ ಇದರಲ್ಲಿ ಕಾಟ್ ಎಲ್ಲ ಮಾಡಿದ್ದೇವೆ, 3 ಕಾಟ್. ಮತ್ತು ಈ ಥರದ್ದು ನೋಡಿ, ಬೇರೆ ಮರದ್ದು ಇದು ಈ ಥರ ಮಾಡಿದ್ದು ನೋಡಿ. ಇದು ತೆಗೆದ ಮೇಲೆ, ಇದು ಕ್ಲೀನ್ ಮಾಡಲಿಕ್ಕೆ ನಾನು ತೆಗೆದ ಮೇಲೆ ಈ ಥರ ಬರ್ತದೆ.
ತುಂಬ ಚೆಂದ. ಎಷ್ಟೋ ಮಂದಿ ಎಲ್ಲ ಫೋಟೋ ಹೊಡ್ಕೊಂಡು ಹೋಗಿದ್ದಾರೆ ಈ ಥರ ಮಾಡಿಸ್ಬೇಕಂತೇಳಿ. ಇದು ಒಂದೇ ನೋಡಿ ಮೊಳೆ ಗೋಡೆಗೆ ಹೊಡೆದ್ರೆ ಸಾಕು ನೋಡಿ ಇಲ್ಲಿ. ಮತ್ತು ಜಸ್ಟ್ ಇಟ್ಟಿರೋದಷ್ಟೇ, ಗೋಡೆಗೆ ಅಂಥದ್ದಲ್ಲ, ಕಾಲು ಇಟ್ಟಿರುವಂಥದ್ದು. ಇದು ಶೋಕೇಶ್ ಒಳ್ಳೆ ಚೆಂದ ಲುಕ್ ಕೊಡ್ತದೆ ಹಾಲಿಗೆಲ್ಲ. ಸೈಡಲ್ಲಿ ಸಹ ಕ್ಲೀನ್ ಮಾಡಬೇಕು. ಇನ್ನು ಎಂಟ್ರಿ ಇರುವಾಗೆಲ್ಲ ಮಾಡಲಿಲ್ಲ, ಈಗೆಲ್ಲ ಹೋದ್ಮೇಲೆ ಒಂದೊಂದೇ ಕೆಲಸ ಮಾಡ್ತಾ ಹೋಗುದು. ಇನ್ನು ಇದು ಪ್ರೈಸೆಲ್ಲ ಇಡಲಿಕ್ಕೆ ತುಂಬ ಚೆಂದ ನೋಡಿ. ಇದು ಕ್ಲೀನ್ ಮಾಡಿದ ಮೇಲೆ ನಾನೆಲ್ಲ ಒರೆಸಿ ಕ್ಲೀನ್ ಮಾಡಿದ ನಂತರ ನೋಡಿ ಈ ಥರ ಕಾಣ್ತದೆ ಚೆಂದ. ಈಗ ಆ ಕಡೆದು ಸಹ ಒಂದು ಕ್ಲೀನ್ ಮಾಡಲಿಕ್ಕೆ ಉಂಟು, ಆ ಕಡೆ ಮರದ್ದು ಇದು ಶೋಕೇಸು ಸಹ. ಇದು ಚೆಂದ. ಇದು ನಮ್ಮದು ಮದುವೆದು ಫೋಟೋ ನೋಡಿ. ಇದೆಲ್ಲ ಪ್ರೈಸ್ ಸಿಕ್ಕಿರುವಂಥದ್ದು. ನನ್ನ ಮಗಂದು, ನಂದು, ನಮ್ಮ ಮನೆಯವ್ರದ್ದು, ಮಗಳದ್ದು, ಎಲ್ಲರದ್ದು ಸಹ ಉಂಟು. ಇದು ಮಗಳದ್ದು ನೋಡಿ, ಡ್ರಾಯಿಂಗಲ್ಲಿ ಫಸ್ಟ್ ಇದೆಲ್ಲ ಬಂದಿದೆ. ಇದು ಮಗಂದು ನಡುವಲ್ಲಿರುವುದು. ಈ ಸೈಡಿದ್ದು ಸಹ ಮಗಂದೇ, ಸಣ್ಣಕ್ಕಿರುವಾಗದು ಈಗದ್ದೆಲ್ಲ ಉಂಟು. ಸುಮಾರು ಜಾಗ ಇಲ್ಲ ಅಂತೇಳಿ ಎಲ್ಲ ತೆಗೆದು ಬಾಕ್ಸಲ್ಲಿ ಹಾಕಿಟ್ಟಿದ್ದೇನೆ. ಇಲ್ಲಿ ಈ ಸೈಡಲ್ಲಿ ಇದು ಮನೆಯವರದ್ದು, ನಮ್ಮದು. ಇದು ಕೆಳಗೆ ಫೋಟೋ ಮಗಂದು ಸ್ಕೂಲಿದು, ನಮ್ಮದು ಮದುವೆದು, ನಂದು ಬೇಬಿ ಸಿಟ್ಟಿಂಗ್ ಇದು ಮಕ್ಕಳ ಜೊತೆ ತೆಗೆದಿರುವಂಥದ್ದು. ನಂತರ ನಾನು ಊಟದ ಟೈಮಿಗೆಲ್ಲ ನೋಡಿ ಟಿ ವಿ ನೋಡೋದು. B4U ಚಾನಲ್, ಮಸ್ತಿ ಚಾನಲಲ್ಲೆಲ್ಲ ಒಳ್ಳೊಳ್ಳೆ 90s ಹಾಡು ಬರ್ತಾ ಇರ್ತದೆ ಒಳ್ಳೊಳ್ಳೆ. ಅದನ್ನು ನೋಡಿಕೊಂಡು ಊಟ ಮಾಡೋದು. ಚಹಾ ಕುಡಿಯುವಾಗ ಸಾಗಿ ಟಿ ವಿ ಮಸ್ತಿ ಚಾನಲ್ ಇಟ್ಕೊಂಡು ಊಟ ಎಲ್ಲ ಮಾಡೋದು. ಇಲ್ಲಿಗೆ ನಾನು ವ್ಲಾಗ್ ನಿಲ್ಲಿಸ್ತೇನೆ. ಮಧ್ಯಾಹ್ನ ಮೇಲೆ ಇನ್ನು ಸಂಜೆದು ಅವರಿಗೆ ಟಿಫಿನ್ಗೆ ರೆಡಿ ಮಾಡಬೇಕು.